ನಮಸ್ಕಾರ ದೇವರು. ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಟೆಕ್ನಿಕಲಿ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಮಾಡೋ 80% ವಿಡಿಯೋ ಆಲ್ಮೋಸ್ಟ್ ಟೆಕ್ನಿಕಲಿ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಏರ್ ಕಂಡೀಷ್ನರಿಂಗ್. ಏರ್ ಕಂಡೀಷ್ನರಿಂಗ್ ಅಂದರೆ ಏನು? ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರೋಂಗೆ ಎ ಸಿ ಫುಲ್ ಫಾರ್ಮೇ ಏರ್ ಕಂಡೀಷ್ನರಿಂಗ್. ಅದನ್ನು ನಾವು ಯಾವ್ಯಾವ ಟೈಪ್ಸ್ ಇದೆ ಅದರಲ್ಲಿ, ಮತ್ತು ಹೋಮ್ ಅಪ್ಲಯನ್ಸ್ಗಳಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಕಂಪ್ನಿಗಳಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಡಿಸೈನಿಂಗ್ ಮಾಡಿರ್ತಾರೆ, ಮತ್ತು ಅದಕ್ಕೆ ಆ್ಯಡ್ ಮಾಡೋ ಗ್ಯಾಸ್ ಯಾವುದಾಗಿರುತ್ತೆ, ಯಾವುದು ಫ್ರೆಂಡ್ಲಿ ಆಗಿರುತ್ತೆ, ಯಾವುದು ಹಾರ್ಮ್ಫುಲ್ ಆಗಿರುತ್ತೆ ಅನ್ನೋದು ಮಾತಾಡ್ತಾ ಹೋಗೋಣ. ಮತ್ತು ಔಟ್ಡೋರ್ ಯೂನಿಟ್ ಅಂತ ಬಂತು ಅಂದರೆ ಔಟ್ಡೋರ್ ಯೂನಿಟಲ್ಲಿ ಯಾವುದಕ್ಕೆ ಮಲ್ಟಿ ಕನೆಕ್ಷನ್ ಕೊಡ್ಬೋದು, ಔಟ್ಡೋರ್ನ ಯಾವುದು ಇಂಡಿವಿಜುವಲ್ ಕನೆಕ್ಟ್ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟಿದ್ದೆ ಟೆಕ್ನಿಷಿಯನ್ಗಳಿಗೆ MSTಗಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ 7 ಪಾಯಿಂಟ್ಸ್ಗಳಲ್ಲಿ ಒಂದು 10 ಪಾಯಿಂಟ್ಸ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಇಂಟರ್ವ್ಯೂಗಳಿಗೂ ತುಂಬ ಯೂಸ್ ಆಗುತ್ತೆ, ಮತ್ತು ವರ್ಕಿಂಗ್ ಝೋನಲ್ಲಿ ಕೂಡ ಆಲ್ಮೋಸ್ಟ್ ಇದು ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೋಮ್ ಅಪ್ಲಯನ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇವಾಗ ಬನ್ನಿ ಟಾಪಿಕ್ ಮಾತಾಡ್ತಾ ಹೋಗೋಣ. ಸೊ ಟಾಪಿಕ್ ಬಂದ್ಬಿಟ್ಟಿದ್ದೆ ಡಕ್ಟೇಬಲ್ ಆ್ಯಂಡ್ ನಾನ್ ಡಕ್ಟೇಬಲ್ 2 ಟೈಪ್ಸ್ ಇರುತ್ತೆ. ಎ ಸಿ ಏರ್ ಕಂಡೀಷ್ನರಿಂಗ್ ಅಂತ ಬಂತು ಅಂದರೆ ಡಕ್ಟೇಬಲ್ ಮತ್ತು ನಾನ್ ಡಕ್ಟೇಬಲ್ ಅಂತ 2 ಟೈಪ್ಸ್ ಬರುತ್ತೆ. ಇದರಲ್ಲಿ ಡಕ್ಟೇಬಲ್ ಸಿಸ್ಟಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫ್ಲೋರ್ಗಳು, ಮಾಲ್ಗಳು, ಇಂಡಸ್ಟ್ರಿಗಳಲ್ಲೆಲ್ಲ ಡಕ್ಟೇಬಲ್ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಅದು ಡಿಪೆಂಡಿಂಗ್ ಅಪಾನ್ ದ ಝೋನ್ ಮೇಲೆ ಎಷ್ಟು ಕೂಲಿಂಗ್ ಬೇಕು ಅನ್ನೋದನ್ನು ನಾವು ಡಿಸೈನಿಂಗ್ ಮಾಡ್ತಾ ಹೋಗ್ಬೋದು. ಮತ್ತು ನಾನ್ ಡಕ್ಟೇಬಲ್ ಬಂದ್ಬಿಟ್ಟಿದ್ದೆ ಆಲ್ಮೋಸ್ಟ್ ಹೋಮ್ ಅಪ್ಲಯನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಕಂಪ್ನಿಗಳಲ್ಲೂ ಯೂಸ್ ಮಾಡಿರ್ತಾರೆ. ಅದು ಬಂದ್ಬಿಟ್ಟು ಮೀಟಿಂಗ್ ರೂಮು ಮತ್ತು ಈ ಥರ ಸ್ಮಾಲ್ ಕ್ಯಾಬಿನ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಬಂದ್ಬಿಟ್ಟಿದ್ದೆ ಏನಪ್ಪ ಅಂದರೆ ಟೈಪ್ಸ್ಗಳು ನೋಡ್ತಾ ಹೋಯ್ತು ಅಂದರೆ ನಾನ್ ಡಕ್ಟೇಬಲಲ್ಲಿ ಕ್ಯಾಸೆಟು, ಸ್ಪ್ಲಿಟ್ಟು, VRF ಯೂನಿಟು, CS ಯೂನಿಟು. ಸೊ ಜನರಲ್ಲಾಗಿ ಇಷ್ಟು ಬರುತ್ತೆ ಪ್ಯಾಕೇಜ್. ಮತ್ತು ಇನ್ನು ಡಕ್ಟೇಬಲಲ್ಲಿ ಬಂದ್ಬಿಟ್ಟಿದ್ದೆ ಎ ಎಚ್ ಬಂದ್ಬಿಟ್ಟಿದೆ ಏರ್ ಹ್ಯಾಂಡ್ಲಿಂಗ್ ಯೂನಿಟು, DX ಯೂನಿಟ್ಗೂ ಮತ್ತು PSC ಕೂಡ ಇದಕ್ಕೆ ಡಕ್ಟೇಬಲ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟಿದೆ ಯಾವ ಥರ ಡಿಸೈನಿಂಗ್ ಮಾಡಿರ್ತಾರಪ್ಪ ಅಂತ ನೋಡ್ತಾ ಹೋದ್ರೆ ನಾನ್ ಡಕ್ಟೇಬಲ್ ಬಂದ್ಬಿಟ್ಟು ವಿಂಡೋ ಸಿಸ್ಟಮ್ ಮತ್ತು ಸ್ಪ್ಲಿಟ್ ಸಿಸ್ಟಮ್ 2 ಟೈಪ್ಸ್ ಸಿಗುತ್ತೆ ನಮಗೆ ನಾನ್ ಡಕ್ಟೇಬಲಲ್ಲಿ. ಡಕ್ಟೇಬಲ್ ಬಂದ್ಬಿಟ್ಟಿದೆ DX ಮತ್ತು CHW AH 3 ಟೈಪಲ್ಲಿ ಸಿಗುತ್ತೆ. ಸೊ ನಾನ್ ಡಕ್ಟೇಬಲ್ ಏನಪ್ಪ ಅಂದರೆ 0.5 TR ಟು 5 TR ಇಲ್ಲ 10 TRವರೆಗೂ ಡಿಸೈನಿಂಗ್ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ನು ಡಕ್ಟೇಬಲಲ್ಲಿ ಬಂದ್ಬಿಟ್ಟಿದ್ದೆ ಅದು AHಗಳು ನೋಡಿರ್ತೀವಿ ನಾವು 10 TR, 15 TR, 60 TR, 66 TR ಈ ಥರ ಡಿಸೈನ್ ಮಾಡ್ತಾ ಹೋಗ್ತೀವಿ. ಸೊ ಮತ್ತು ಇದ್ರದ್ದು ಔಟ್ಡೋರ್ ಯೂನಿಟ್ ಅದು ಡಕ್ಟೇಬಲ್ ಬಂದ್ಬಿಟ್ಟಿದೆ ಚಿಲ್ಲರ್ ಮೇಲೆ ಡಿಪೆಂಡ್ ಅಪಾನ್ ಆಗಿ ಓಡ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಾನ್ ಡಕ್ಟೇಬಲ್ ಬಂದ್ಬಿಟ್ಟಿದೆ ಔಟ್ಡೋರ್ ಯೂನಿಟ್ ಮೇಲೆ ಕಂಪ್ರೆಸರ್ ಮೇಲೆ ಓಡುತ್ತೆ. ಸೊ ಇದು ಬಂದ್ಬಿಟ್ಟಿದೆ ವರ್ಕಿಂಗ್ ಪ್ರಿನ್ಸಿಪಲ್ ಆಲ್ಸೋ ಕಂಪ್ರೆಸರ್, ಕಂಡೆನ್ಸರ್, ಇವಾಪರೇಟರ್, ಎಕ್ಸ್ಪೆನ್ಸಿವ್ ಸೇಮ್ ಇದೇ ಪ್ರೊಸೆಸಿಂಗಲ್ಲಿ ಸೈಕಲಿಂಗಲ್ಲೇ ಅದು ರನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಫ್ರೆಂಡ್ಲಿ ಗ್ಯಾಸ್ ಯಾವುದಪ್ಪ ಅಂದರೆ R410 ಮತ್ತು R32 ಫ್ರೆಂಡ್ಲಿ ಗ್ಯಾಸ್ ಆಗಿರುತ್ತೆ. ನಾವು ಸ್ಟಾರ್ಟಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ R22 ಯೂಸ್ ಮಾಡ್ತಿದ್ವಿ. ಅದು ಬಂದ್ಬಿಟ್ಟು ಓಝೋನ್ ಪದರಗೆ ಎಫೆಕ್ಟ್ ಆಗೋದ್ರಿಂದ ಅದನ್ನು ಇಂಡಿಯನ್ ಗೌರ್ಮೆಂಟಿಂದನೇ ಬ್ಯಾನ್ ಮಾಡಿದ್ದಾರೆ, ಅದನ್ನು ಎಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಇವಾಗ R10, R32 ಮತ್ತು R10 ಇದನ್ನು ಜಾಸ್ತಿ ನಾವು ಯೂಸ್ ಮಾಡೋವಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆನೂ. ಸೊ ಇದರಲ್ಲಿ ಬಂದ್ಬಿಟ್ಟಿದ್ದೆ ಸ್ಪ್ಲಿಟ್ AC ಹೆಂಗಿರುತ್ತೆ, ಕ್ಯಾಸೆಟ್ ಹಿಂಗಿರುತ್ತೆ ಅಂದರೆ ಅದೆಲ್ಲ ಒಂದು ರೂಮ್ಗೆ ಇಷ್ಟು ಝೋನ್, ಇಷ್ಟು ಫೀಟ್ಗೆ ವರ್ಕ್ ಆಗೋ ಥರ ಡಿಸೈನ್ ಮಾಡಿರ್ತಾರೆ. ಸೊ ಅದೇನಂದರೆ ಆ ಝೋನಲ್ಲಿ ಮಾತ್ರ ಕೂಲಿಂಗ್ ಬರುತ್ತೆ. ಹಂಗಾಗಿ ಅದನ್ನು ಒಂದು ಮಿನಿಮಮ್ ಝೋನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಸ್ಪ್ಲಿಟ್ಟು, ಕ್ಯಾಸೆಟು, ಡಕ್ಟೇಬಲ್ ಎಲ್ಲನೂ. ಸೊ ಇದಕ್ಕೆ ಎಲ್ಲ ಏನಂದರೆ ಇಂಡಿವಿಜುವಲ್ ಇಂಡೋರ್, ಔಟ್ಡೋರ್ 2 ಟೈಪ್ಸ್ ಕನೆಕ್ಟ್ ಮಾಡಿರ್ತಾರೆ. ಯಾವುದರಲ್ಲಿ ಇದರಲ್ಲಿ ಸ್ಪ್ಲಿಟ್ಟು, ಕ್ಯಾಸೆಟು, ಡಕ್ಟೇಬಲ್ಲು ಅಲ್ಲಿ ಈ ಥರ ಕನೆಕ್ಟ್ ಮಾಡಿರ್ತಾರೆ. ಸೊ ಬನ್ನಿ ಆಲ್ ಓವರ್ AC ಬಗ್ಗೆ ಅಂತ ಮಾತಾಡ್ತಾ ಹೋದರೆ ಸ್ಪ್ಲಿಟ್ಟು, ಕ್ಯಾಸೆಟು, ಡಕ್ಟೇಬಲ್ಲು, ಪ್ಯಾಕೇಜು, CS ಯೂನಿಟು, VRF ಯೂನಿಟು, VRV ಯೂನಿಟು, DX ಯೂನಿಟು ಮತ್ತು CHW ಯೂನಿಟ್ ಆ್ಯಂಡ್ AH. CHW ಮತ್ತು DX ಬಂದ್ಬಿಟ್ಟು PSC ಆಲ್ ಓವರ್ AC ಅಂತ ತಗೊಂಡ್ರೆ ಇದನ್ನು ಸೇರ್ಕೊಳ್ಳುತ್ತೆ. ಮತ್ತು AH ಬಂದ್ಬಿಟ್ಟಿದೆ ಏರ್ ಹ್ಯಾಂಡ್ಲಿಂಗ್ ಯೂನಿಟ್, ಇದು ಚಿಲ್ಲರ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಸೊ ಆಲ್ ಓವರ್ AC ತಗೊಳ್ಳೋಣ ಹೇಳ್ತಾ ಹೋದರೆ ಇನ್ನೂ ತುಂಬ ಮೋರ್ AC ಗಳಿದೆ.
ಸೊ ಜನರಲಾಗಿ ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು ಆಲ್ಮೋಸ್ಟ್ ಜಾಸ್ತಿ ಎಲ್ಲ ಕಡೆ ಇರುವಂಥದ್ದು ಇಷ್ಟು ಯೂನಿಟ್ ಆಗಿರುತ್ತೆ. MNDಗಳಿಗೆ ಮೇನ್ ಇಂಪಾರ್ಟೆಂಟ್ ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದರಲ್ಲಿ ಏನಪ್ಪ ಅಂದರೆ VRF ಮತ್ತು VRV ಯೂನಿಟೂ ಅನದರ್ ನೆಕ್ಸ್ಟ್ CS ಕ್ಯಾಸೆಟ್ ಡಿಕ್ಟಬಲ್ಗೆ ಇವಕ್ಕೂ ಇರೋ ಕಂಪ್ಯಾರಿಸನ್ ನೋಡ್ತಾ ಹೋಗೋಣ. ಸ್ಪ್ಲಿಟ್ ಕ್ಯಾಸೆಟ್ ಇವೆಲ್ಲಕ್ಕೂ ಮತ್ತು VRV ಅಂದ್ರೇನು, VRF ಅಂದ್ರೇನು. VRF ಅಂದರೆ ವೇರಿಯಬಲ್ ರೆಪ್ರೆಸೆಂಟೇಟಿವ್ ಫ್ಲೋ, VRV ಅಂದರೆ ವೇರಿಯಬಲ್ ರೆಪ್ರೆಸೆಂಟೇಟಿವ್ ವಾಲ್. ಸೊ ಇದೇನಂದರೆ ಒನ್ ಔಟ್ಡೋರ್ ಇಸ್ ಕನೆಕ್ಟ್ ಟು ದ ಮಲ್ಟಿ ಇಂಡೋರ್ಸ್. ಒಂದು ಔಟ್ಡೋರ್ಗೆ ನಾವು ಒಂದಕ್ಕಿಂತ ಜಾಸ್ತಿ ಇಂಡೋರ್ಗಳನ್ನ ಕನೆಕ್ಟ್ ಮಾಡ್ಬೋದು. ಒಂದು ಔಟ್ಡೋರ್ ಮೇಲೆ 4, 5, 1, 10 ಇಷ್ಟು ಕನೆಕ್ಟ್ ಮಾಡಿ ರನ್ ಮಾಡ್ತಾ ಹೋಗ್ಬೋದು. ಮತ್ತು ಇನ್ನು ಕ್ಯಾಸೆಟು ಸ್ಪ್ಲಿಟ್ಟು ಅಂತ ಬಂತು ಅಂದರೆ ಇದಕ್ಕೆ ಹಿಂಗೆಪ್ಪ ಅಂದರೆ ಒನ್ ಇಂಡೋರ್ ಕನೆಕ್ಟು ಒನ್ ಔಟ್ಡೋರ್. ಇದಕ್ಕೆ ಒಂದು ಇಂಡೋರ್ಗೆ ಒಂದು ಔಟ್ಡೋರ್ ಅಷ್ಟೇ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಹಂಗೆ ನೆಕ್ಸ್ಟ್ ನೋಡ್ತಾ ಹೋಯ್ತು ಅಂದರೆ ಇದ್ರದ್ದು ರಿಮೋಟ್ ಕಂಟ್ರೋಲಿಂಗ್ ಯಾವ ಥರ ಮಾಡೋದು, ನಾವು ಅದರಲ್ಲಿ ಯಾವ್ಯಾವುದು ಚೇಂಜಸ್ ಇರುತ್ತೆ, ಫ್ಯಾನ್ ಮೋಡು, ಕೂಲಿಂಗ್ ಮೋಡು, ವಾಮ್ ನೋಡ್ತಾ ಹೋಗೋಣ. ಮತ್ತು ಎಷ್ಟು ಸೆಟ್ ಪಾಯಿಂಟ್ ಇರಬೇಕು. ಮತ್ತು ನಾವು ಜನರಲಾಗಿ ಬಂದುಬಿಟ್ಟಿದೆ ಕಂಪ್ನಿಗಳಲ್ಲಿ ವರ್ಕ್ಟೇಷನ್ಗೆ ಬಂದುಬಿಟ್ಟಿದೆ ನಾವು 22 ± 1. ಮತ್ತು ಸರ್ವರ್ ರೂಮ್ಗಳಲ್ಲಿ ಬಂದ್ಬಿಟ್ಟು UPS ರೂಮ್ ಆ್ಯಂಡ್ ಸರ್ವರ್ ರೂಮ್ ಆಲ್ಸೋ 19 ± 1 ಸ್ಟ್ಯಾಂಡರ್ಡ್ ವೈಸಲ್ಲಿ ಇಕ್ತೀವಿ ನಾವು ಸೆಟ್ ಪಾಯಿಂಟನ್ನು. ಸೊ ಜನರಲಾಗಿ ಇದನ್ನು ಇಂಟರ್ವ್ಯೂ ಕ್ವಶನ್ಗಳಲ್ಲಿ ಕೇಳ್ತಾರೆ. ಸೊ ಇದನ್ನು ಒಂದು ನೋಟ್ ಮಾಡ್ಕೊಂಡಿರಿ. ಮತ್ತು AC ಬಗ್ಗೆ ಅದನ್ನು ಔಟ್ಡೋರ್ ಇಂಡೋರ್ ಯಾವ ಥರ ಕನೆಕ್ಟ್ ಆಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಅದನ್ನು ಒಂದು ವೀಡಿಯೋ ತೋರಿಸ್ತೀನಿ. ಔಟ್ಡೋರ್ ಯೂನಿಟ್ದು VRF ಯೂನಿಟ್ ಮತ್ತು ಬ್ಲೂ ಸ್ಟಾರ್ ಯೂನಿಟ್ದು ಒಂದು ವೀಡಿಯೋ ತೋರಿಸ್ತೀನಿ. ಮತ್ತು ಇಂಡೋರ್ ಬಂದ್ಬಿಟ್ಟಿದೆ VRF ಯೂನಿಟ್, CS ಯೂನಿಟ್ದು ಮತ್ತು ರಿಮೋಟ್ ಕಂಟ್ರೋಲಿಂಗ್ ಬಂದ್ಬಿಟ್ಟಿದೆ. ನಾವು ಆನ್ ಆ್ಯಂಡ್ ಆಫೋದು ಮತ್ತು ಅದರಲ್ಲಿ ಸೆಟ್ ಪಾಯಿಂಟನ್ನು ತೋರಿಸ್ತಾ ಹೋಗ್ತೀನಿ ವೀಡಿಯೋದಲ್ಲಿ. ಬನ್ನಿ ನೋಡ್ತಾ ಹೋಗೋಣ. ಮತ್ತು ಯಾವುದೇ ಥರದ್ದು ಟೆಕ್ನಿಕಲಿ ಡೌಟ್ಸ್ಗಳಿತ್ತು ಅಂದರೆ ಕೇಳಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಮತ್ತು ಯಾವುದಾದ್ರೂ ಟಾಪಿಕ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮುಖಾಂತರ ಇನ್ಫಾರ್ಮ್ ಮಾಡಿ. ಸೊ ಇದರಲ್ಲಿ ಯಾವುದೇ ಆದರೂ ಟಾಪಿಕ್ ನಾ ಹೇಳೋದು ಮಿಸ್ ಮಾಡಿದ್ದೀನಿ, ಇಲ್ಲ ರಾಂಗ್ ಹೇಳಿದ್ದೀನಿ ಅಂದರೆ ಕಮೆಂಟ್ ಮುಖಾಂತರ ಇನ್ಫಾರ್ಮ್ ಮಾಡಿ, ಅಂತಂದರೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸರಿ ಮಾಡ್ಕೊಳ್ತೀನಿ. ಸೊ ಮತ್ತೆ ಸಿಗೋಣ. ಹಿಂಗೆ ಸಪೋರ್ಟ್ ಮಾಡಿ. ಬಾಯ್. ಈ ರಿಮೋಟ್ನ ನಾವು VRF ಯೂನಿಟ್ ಆ್ಯಂಡ್ ಕ್ಯಾಸೆಟ್ ಯೂನಿಟ್ ಎರಡಕ್ಕೂ ಇದೊಂದೇ ರಿಮೋಟ್ ಯೂಸ್ ಮಾಡ್ಬೋದು ನಾವು. ಸೊ ಇದರಲ್ಲೂ ವರ್ಕಿಂಗ್ ಹಿಂಗಿರುತ್ತೆ ಅಂದರೆ ಈ ಸೆಂಟರ್ ಬಟನ್ ಏನಿದೆ ಇದು ಆನ್ ಆಫು ಯೂಸ್ ಮಾಡ್ತೀವಿ. ಮತ್ತು ಇದು ಬಂದ್ಬಿಟ್ಟಿದ್ದೆ ಟೆಂಪ್ರೇಚರ್ ಹೈ ಮಾಡೋದಕ್ಕೆ, ಟೆಂಪ್ರೇಚರ್ನ ಲೋ ಮಾಡೋದಕ್ಕೆ ಲೆಫ್ಟ್ ಸೈಡು, ಟೆಂಪ್ರೇಚರ್ ಹೈ ಮಾಡೋದಕ್ಕೆ ರೈಟ್ ಸೈಡು. ಇದು ಬಂದ್ಬಿಟ್ಟು ಫ್ಯಾನ್ ಸ್ಪೀಡು. ಇಲ್ಲಿ ಫ್ಯಾನ್ ಸ್ಪೀಡ್ ಏನಿರುತ್ತೆ ನಮ್ಗೆ ಎಷ್ಟಕ್ಕೆ ಬೇಕು ಅನ್ನೋದನ್ನು ನಾವು ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟಿದೆ ಮೋಡು, ಆಟೋ, ಕೂಲಿಂಗ್, ಡ್ರೈ, ಹೀಟ್, ಫ್ಯಾನ್. ನಮ್ಗೆ ಬೇಕಾಗಿರೋದು ಕೂಲಿಂಗು. ಸೊ ಕೂಲಿಂಗ್ ಸೆಟ್ ಮಾಡಿ ಬಿಟ್ಬಿಡೋಣ. ಮತ್ತು ಇದರಲ್ಲಿ ಏನಂದರೆ ಕ್ಲಾಕ್ ಟೈಮ್ ಸೆಟ್ ಮಾಡೋದಿದೆ, ಮತ್ತು ಟರ್ನ್ ಆನ್, ಟರ್ನ್ ಆಫು, ಇದು ಓಕೆ ಕೊಡೋದು. ಇದು ಏರ್ ಡೈರೆಕ್ಷನ್ನು ಚೇಂಜ್ ಮಾಡೋದು ಅಂದರೆ ಇದರಲ್ಲಿ ಯಾವುದ್ರಲ್ಲಿ ನಾವು ಕ್ಯಾಸೆಟ್ ಯೂನಿಟ್ಗಳು ಏರ್ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಂದ್ರೆ ಇದ್ರ ಮುಖಾಂತರ ಚೇಂಜ್ ಮಾಡ್ಬೋದು. ಸೊ ಇದು ಸ್ವಿಂಗ್ ಮೋಡ್ ಮಾಡೋದು. ಇದ್ರ ಫಂಕ್ಷನಾಲಿಟಿ ಇಷ್ಟೇ. ಸೊ ಇವಾಗ ಬನ್ನಿ ಹಂಗೆ ನೋಡ್ತಾ ಹೋಗೋಣ. ಯೂನಿಟ್ ಆನ್ ಮಾಡಿದ್ದೀನಿ. ಇದು ಬಂದುಬಿಟ್ಟು VRF ಯೂನಿಟ್. ಸೊ ಆನ್ ಮಾಡಿದೆ, ಟೆಂಪ್ರೇಚರ್ ಚೇಂಜಿಂಗು. ಸೊ ಇವಾಗ ಇದು ನಮ್ಗೆ ಯೂಸ್ ಇಲ್ಲ ಅಂದಾಗ ಆಫ್ ಮಾಡ್ಕೊಳ್ಳೋದು, ಸೆಂಟ್ರ್ ಬಟನ್ನ ಪ್ರೆಸ್ ಮಾಡೋದು. ಸೊ ಇದು ಬಂದ್ಬಿಟ್ಟಿದೆ ಡ್ರೈನೇಜ್ ಪೈಪು. VRF ಯೂನಿಟದು ಏನು ವಾಟರ್ ಬರುತ್ತೆ ಅದನ್ನೇ ಇದು ಪಂಪಿಂಗ್ ಮಾಡಿ ಔಟ್ಸೈಡ್ ಡ್ರೈನೇಜ್ ಮಾಡುತ್ತೆ. ನೆಕ್ಸ್ಟ್ ಇಂಡೋರ್ ಚೆಕ್ ಮಾಡ್ತಾ ಹೋಗೋಣ. ಒಂದು ಇಂಡೋರ್ ತೋರಿಸ್ತೀನಿ. ಇದು ಇಂಡೋರ್ ಯೂನಿಟು ಪವರ್ ಸಪ್ಲೈ, ಪವರ್ ಸ್ಟಾರ್ಟರ್. ಇದು ಇಂಡೋರ್ ಯೂನಿಟ್ ಸ್ಟಾರ್ಟರು. ಸೊ ಇದರಲ್ಲೇನು ಆಪ್ರೇಷನ್ ಮಾಡೋದು ನಾವು ಆಟೋ ಬಿಟ್ಟಿರ್ತಾರೆ, ಅದು ಕಂಟ್ರೋಲರು. ಇದೇನೇ ಇಂಡೋರು, ಇದು ಫಿಲ್ಟರ್ಸು. ಇದು ಬಂದು ಫಿಲ್ಟರ್ ಸೈಡ್ ಬಂದ್ಬಿಟ್ಟಿದೆ. ಒಳಗಡೆ ಮೋಟರ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಬೆಲ್ಟ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಇದೆಲ್ಲ ಓಪನ್ ಮಾಡಿ ತೋರಿಸಲಿಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಇದು ಬಂದ್ಬಿಟ್ಟು ವಾಲ್ ಮೌಂಟಿಂಗ್ ಆಗಿರುತ್ತೆ. ವಾಲ್ಗೆ ಹೆಂಗೆ ಮಾಡಿರ್ತಾರೆ.
ನಾನು ಅವಾಗಲೇ ಹೇಳಿರೋ ಥರ ಎ ಸಿಗಳದ್ದು ಔಟ್ಡೋರ್ ಯೂನಿಟ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಬರುತ್ತೆ. ಸೊ ಇದು ಬಂದ್ಬಿಟ್ಟದೆ ಬ್ಲೂ ಸ್ಟಾರ್ ಯೂನಿಟ್ದು VRF ಯೂನಿಟ್, ಬ್ಲೂ ಸ್ಟಾರ್ VRF ಯೂನಿಟ್ದು ಔಟ್ಡೋರು. ಓಕೆನಾ. ಇದಕ್ಕೆ ಬಂದ್ಬಿಟ್ಟಿದೆ ಗ್ಯಾಸ್ ಬಂದ್ಬಿಟ್ಟಿದೆ R410. ಸ್ಟಾರ್ಟಿಂಗ್ ಎಲ್ಲ ಏನಂದರೆ R22 ಯೂಸ್ ಮಾಡ್ತಿರೋ. ಸೊ R22 ಏನಂದರೆ ಹಾರ್ಮ್ಫುಲ್, ಅದೇನೆಂದರೆ ನೇಚರ್ಗೆ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ, ಓಜನ್ ಪದರಕ್ಕೂ ಕೂಡ ಎಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಇವಾಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಇದು ಬಂದ್ಬಿಡುತ್ತೆ VRF ಯೂನಿಟ್ದೇನೆ, ಅದು ಬ್ಲೂ ಸ್ಟಾರ್ ಯೂನಿಟು. ಸೊ ಅದಕ್ಕೆ ಡಿಸೈನಿಂಗ್ ಬೇರೆ ಇದೆ ಔಟ್ಡೋರ್ ಯೂನಿಟು. ಇದು ಬಂದ್ಬಿಟ್ಟು VRF ಯೂನಿಟು. ಸೊ ಮುಂದೆ ಹೆಂಗೆ ನೋಡ್ತಾ ಹೋಗೋಣ. ನಾವು ಇದಕ್ಕೆ ಆ್ಯಡ್ ಮಾಡೋ ಗ್ಯಾಸ್ ಇದು ನಾವು ತಗೊಳ್ಳೋ KG ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು KG ತಗೊಳ್ತೀವಿ ಅಷ್ಟು KG ಇರುತ್ತೆ. ಹಂಗೆ ಬಂದು ನೋಡ್ತಾ ಹೋಗೋಣ ಇನ್ಸೈಡ್ ಆಗಿರುತ್ತೆ ಅಂತ. ಇದು ಬಂದ್ಬಿಟ್ಟಿದೆ ಕಂಪ್ರೆಸರು. टोटल ले लिया भैया। आप लोग कौन सा वेंडर भैया? अडाप्टर इधर ಮೇಲೆ ತಗೊಂಡು भाई AC ऑन करो बोलो। ये नाइट्रोजन कुछ भी नहीं डालते है ना? ನೈಟ್ರೋಜನ್ डालते है पहले नहीं है ना? ಇದು ಬ್ಲೂ ಸ್ಟಾರ್ ಯೂನಿಟ್ದು ಆಟೋ ಸೀಕ್ವೆನ್ಸ್ ಪ್ಯಾನಲ್. ಸೊ ಇದರಲ್ಲಿ ಏನಂದರೆ ಮ್ಯಾನ್ಯುವಲಿನೂ ಆಪ್ರೇಟ್ ಮಾಡ್ಬೋದು, ಆಟೋದಲ್ಲೂ ಆಪ್ರೇಟ್ ಮಾಡ್ಬೋದು. ಯೂನಿಟ್ 1 ಮತ್ತು ಯೂನಿಟ್ 2 ಇದ್ದಾಗ ಟೈಮ್ ಸೆಟ್ ಮಾಡಿಬಿಟ್ಟು ಟೈಮ್ ಸೆಟ್ಟರ್ ಕೊಟ್ಟರೆ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಅದು ನಾವು ಎಷ್ಟು ಅವರು ಕೊಟ್ಟಿರ್ತೀವಿ ಅಷ್ಟು ಅವ್ರಿಗೆ ಚೇಂಜ್ ಆಗುತ್ತೆ. ನಾವು ಎಷ್ಟು ಅವ್ರಿಗೆ ಬೇಕು ಅನ್ನೋದನ್ನು ನಾವು ಸೆಟ್ ಪಾಯಿಂಟ್ ಮಾಡ್ಕೋಬೋದು. ಇದೇನಾದ್ರು 12 ಅವರ್ಗೆ ಒಂದ್ಸಲ ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. 24 ಅವರ್ಸ್ ರನ್ನಿಂಗ್ ಇರುತ್ತೆ. ಇದು ಮ್ಯಾನ್ಯುವಲಿ ಇಕ್ಕಿದ್ದೀವಿ, ಇವಾಗ ಮ್ಯಾನ್ಯುವಲಿನೇ ಆಪ್ರೇಷನ್ ಮಾಡಬೇಕು. ಆಟೋ ಕೊಟ್ಟಾಗ ಆಟೋದಲ್ಲಿ ರನ್ ಆಗ್ತಾ ಹೋಗುತ್ತೆ. ಆಟೋ ಸೀಕ್ವೆನ್ಸ್ ಪ್ಯಾನಲ್ ಬ್ಲೂ ಸ್ಟಾರ್ ಯೂನಿಟ್.